ನಾವು ಎಷ್ಟೋ ಸರಿ ಮೈಂಡ್ ಸೆಟ್ಟಲ್ಲಿ ಇರ್ತೀನಿ, ಒಂದು ಇಂಟರ್ವ್ಯೂ ಅಂದರೆ ಹೀಗಿರುತ್ತೆ, ಹೀಗೆ ಕ್ಲೋಸ್ ಆಗುತ್ತೆ ಅಂತ. ಐ ಥಿಂಕ್ ನನ್ನ 17 ವರ್ಷದ ಮಾಧ್ಯಮ ಇಂಟರ್ವ್ಯೂನಲ್ಲಿ ವಿಚ್ ಐ ಫೆಲ್ಟ್ ಲೈಕ್ ನಾನು ಇದು ಅಂದ್ಕೊಂಡಿರಲಿಲ್ಲ ಆ್ಯಂಡ್ ಸೋ ಹಾನೆಸ್ಟ್ಲಿ ಅದನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ತಿದ್ದೀರಾ ಇಡೀ ಜಗತ್ತಿಗೆ ಅಂತ ಅನ್ಸೋಕ್ಕೆ ಶುರುವಾಯಿತು ನನಗೆ ಇವತ್ತು. ಟು ಬಿ ಫ್ರ್ಯಾಂಕ್ ವಿತ್ ಯು, ತುಂಬ ಓಪನಾಗಿ ನಾನು ಮಾತಾಡೋದಾದರೆ ಅದಕ್ಕೆ ಹೇಳಿದೆ, ಯು ಆರ್ ಸೋ ವಂಡರ್ಫುಲ್ ಆಫ್ ವಾವ್. ಅಪಾಲಜಿ ನಾನು ಲೆಟ್ರಲ್ಲಿ ಹೇಳಿದೆ ಸರ್, ಅಪಾಲಜಿ ಓಪನ್ ಆಗಿ ಕೇಳಬೇಕು, ಬರೋ ಅಪಾಲಜಿನೂ ಓಪನ್ ಆಗಿ ಬಂದಾಗ ಅದನ್ನು ಒಪ್ಕೊಬೇಕು ಸರ್. ತಪ್ಪು ಮಾಡಿದಾಗ ನಾನು ಪ್ರಪಂಚದ ಇಡೀನೇ ತಪ್ಪಾಯ್ತು ಅಂತ ಕೇಳ್ಕೊತೀನಿ ಸರ್, ನನಗೇನು ಬೇಜಾರಿಲ್ಲ. ಮಾಡ್ದಿಲ್ದಿರೋದಕ್ಕೆ ನಾನು ಯಾವತ್ತೂ ಇದು ಮಾಡಲ್ಲ. ತುಂಬ ಶ್ರಮಗಳು ಹಾಕ್ತಾ ಇರ್ತಾರೆ ಒಂದೊಂದ್ರ ಬಗ್ಗೆನೂ. ನಂದೊಂದು ಕನ್ನಡ ಟೈಪ್ ಮಾಡಿದ್ರು ಅದಕ್ಕೊಂದು ಮಿಸ್ಟೇಕ್ ಆದ ಅದಕ್ಕೊಂದು ಹಾಕಕ್ಕೆ ಹೋಗ್ತಾರೆ. ಬಟ್ ಅದೃಷ್ಟ ಅಂದರೆ ನಮ್ಮಲ್ಲಿ ಬೇರೆಯವರೇ ಅದಕ್ಕೆ ಉತ್ತರ ಕೊಡ್ತಾ ಇರ್ತಾರೆ, ನಾನು ಅದಕ್ಕೆ ಕೊಡಲೇಬೇಕು, ಕೊಡ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆಂದರೆ ಒಂದು ಕೆಲವು ಟೈಮ್ ಆದಮೇಲೆ ಸರ್, ಐ ಥಿಂಕ್ ವಿ ಶುಡ್ ಆಲ್ ಲೀಡ್ ಅ ಗುಡ್ ಲೈಫ್, ಸೆಟ್ ಎಕ್ಸಾಂಪಲ್ಸ್. ಇದು ಆ ಟೈಮ್. ಇಟ್ ಈಸ್ ಸರ್, ಎವ್ರಿಬಡಿ ಕಮ್ಸ್, ದೇರ್ ಕಮ್ಸ್ ಅ ಟೈಮ್. ನೋ ಸಾರಿ, ಐ ವಿಲ್ ಬಿ ಸರ್ ದ ಡೇ ಐ ಡೂ ಅ ಮಿಸ್ಟೇಕ್. ಮೊನ್ನೆ ನಾನು ರೀಸೆಂಟಾಗಿ ಆಗಿರೋದಕ್ಕೆ ಓಪನ್ ಆಗಿ ಕೇಳ್ಕೊಂಡು, ಅದರಲ್ಲಿ ಏನಿದೆ ಸರ್, ಯಾರು ಚಿಕ್ಕವರಾಗಲ್ಲ ಸರ್. ಅದರಿಂದ ಅದಕ್ಕೆ ಪಾಲಿಷ್ ಮಾಡೋಕ್ಕೆ ಹೋಗಿ ಇನ್ನೊಂದೇನೋ ಮಾಡೋದು ತಪ್ಪಾಗುತ್ತೆ, ಇನ್ನೊಂದು ತಪ್ಪಾಗುತ್ತೆ. ನಾನು ಅದು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್. ನನಗೆ ನಾಳೆಯಿಂದ ಅಕಸ್ಮಾತ್ ಸಿನಿಮಾ ಕೈ ಹಿಡಿದಿಲ್ಲ ಅಂದರೆ ಪರವಾಗಿಲ್ಲ ಬ್ರದರ್, ನಾನು ಇನ್ನೊಂದೇನೋ ಮಾಡ್ತೀನಿ. ಐ ಆಮ್ ನಾಟ್ ಇನ್ಸೆಕ್ಯೂರ್ಡ್ ಇನ್ ಲೈಫ್ ಸರ್. ಐ ನೋ ಲಾಟ್ ಆಫ್ ಥಿಂಗ್ಸ್. ಐ ಕ್ಯಾನ್ ಕುಕ್, I'll open a hotel, I'll cook. ಹೌದೌದು, ಅಗ್ರಿ. I'll do anything, sir. ನಾನು ನಿಮ್ಮ ಮನೆ ಸ್ಪೆಷಲ್ ರೆಸ್ಟೋರೆಂಟಲ್ಲಿ ನಾನು ತಿಂದಿದ್ದೀನಿ ಒಂದಿನ. I'll do everything, sir. What is there, sir? I'm not going to be worried about that. ಇಂಥದ್ದು ಬೇರೆ ನೋಡಿಲ್ಲ ಸರ್ ನಾನು. ಹಂಗಾರೆ ತುಂಬ ಅನಿಸ್ತದೆ, ಫೀಲಿಂಗ್ ಲೈಕ್ ವಾವ್, ಗುಡ್, ಯಾ, ನೈಸ್. ಇರೋಲ್ಲ ಹೊರಗಡೆ ಸರ್, ನಾವೆಲ್ಲ. ಐ ಟೋಲ್ಡ್ ಯು, ಅಟ್ ಹೋಮ್ ವಿ ಶುಡ್ ಬಿ ವಾಟ್ ವಿ ಆರ್, ಸೆಟ್ ಎಕ್ಸಾಂಪಲ್ಸ್. You are inspiration to many. Thank you, sir. And it's my pleasure too, of course. ನಾನು ನಿಜವಾಗ್ಲೂ ಖುಷಿ ಆಯಿತು ಇವತ್ತು ನಿಮ್ಮ ಬಂದು ಕೂತು ಮಾತಾಡಿದ್ದು. ಇದನ್ನು ಸಾಮಾನ್ಯ ಮಾಮೂಲಿ ಇಂಟರ್ವ್ಯೂಲಿ ಹೇಳೋ ಥರ ಅಲ್ಲ ಇದು. ಇಟ್ಸ್ ಲೈಕ್ ನನಗೆ ಐ ಆಮ್ ರಿಯಲಿ ಫೀಲಿಂಗ್ ಲೈಕ್ ವಾವ್, ಅಷ್ಟೇ ನನಗೆ ಅಷ್ಟು. ಥ್ಯಾಂಕ್ ಯು. ಈ ಅಖಾಡ ನೀವು ಗೆದ್ದಿದ್ದೀರಿ ಮತ್ತು ಇನ್ನೂ ಅಖಾಡಗಳಲ್ಲಿ ನೀವು ಗೆಲ್ತೀರಿ ಅನ್ನೋ ವಿಶ್ವಾಸ ನಿಮ್ಮ ಮಾತಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಬಿಕಾಸ್ ನೀವು ನ್ಯಾಯಯುತವಾಗಿದ್ದೀರಿ ಅನ್ನೋದು ನಿಮ್ಮ ಕಾನ್ಫಿಡೆನ್ಸ್ ನಮಗೆ ತೋರಿಸ್ತಾ ಇದೆ. ಈ ಪಯಣ, ಈ ಸವಾರಿ ಮುಂದುವರಿಲಿ. ಬಿಗ್ಗರ್ ಸ್ಕ್ರೀನಲ್ಲಿ ನಿಮ್ಮನ್ನು ನೋಡಿ ನಾವು ಖುಷಿ ಪಡ್ತೀವಿ ಮತ್ತು ಶುಭ ಹಾರೈಸ್ತೀವಿ. ಅದು ನಮ್ಮ ಕೆಲಸ ಅಷ್ಟೇ. ಥ್ಯಾಂಕ್ ಯು. ಇದನ್ನು ಇಡೀ ಕರ್ನಾಟಕದ ಜನತೆ ಮತ್ತು ದಕ್ಷಿಣ ಭಾರತದ ಎಲ್ಲ ನಿಮ್ಮ ಅಭಿಮಾನಿಗಳು ಕೂಡ ಇದನ್ನೇ ಫೀಲ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ಗುಡ್ ಸಕ್ಸಸ್. ಮತ್ತು ನೆಕ್ಸ್ಟ್ ಸಿನಿಮಾಗೆ ನಿಮ್ಮನ್ನು ಭೇಟಿ ಮಾಡೋ ಪ್ರಯತ್ನ ಮಾಡ್ತೀನಿ. ನಾನು ತುಂಬ ಬೈಕೋತೀನಿ ಯಾವಾಗಲೂ ಕೂಡ, ಎಸ್ಪೆಷಲಿ ಈ ಥರದ ಇಂಟರ್ವ್ಯೂಗಳಲ್ಲಿ. ಈ ಗಡಿಯಾರ ನೋಡಿದರೆ ಮೈ ಊರಿ, ಯಾಕೆಂದರೆ ಸಮಯ ಕಳೆಯುವುದೇ ಇದರ ದಿನಚರಿ ಅಂತ. ಇನ್ನೊಂದು ರೀತಿ ಏನಂದರೆ, ಅದು ಕೈಯಲ್ಲಿರಬೇಕಾದ್ರೆ ಅದನ್ನು ಎಂಜಾಯ್ ಮಾಡಿಬಿಡಿ, ಕಳೆದೋದ್ಮೇಲೆ ಅದನ್ನು ಬೈಕೋಬಿಡಿ ಅಲ್ಲ. ಎಸ್, ಲಿವ್ ಫಾರ್ ದ ಮೂಮೆಂಟ್ ಆ್ಯಂಡ್ ಎಂಜಾಯ್ ದ ಡೇ. ಟ್ರೂ. ವಿಲ್ ಬಿ ಹ್ಯಾಪಿ ಮ್ಯಾನ್. ಈ ಮೂಮೆಂಟ್ನ ನಾನು ಎಂಜಾಯ್ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸಿ ಯು ಸೊ ಮಚ್. ವಿಶ್ ಯು ಆಲ್ ಗುಡ್ ಸಕ್ಸಸ್. ಥ್ಯಾಂಕ್ ಯು. ಇವ್ರ ಮನೆಯಿಂದ ಹೊರಡೋದೇ ನಮಗೆ ತುಂಬ ಬೇಜಾರು. ಹಂಗೆ ನೋಡೋಕ್ಕೋದ್ರೆ ಹೇಗೆ ಕಳೀತು ಇಷ್ಟೊತ್ತು ಅಂತ ಯಾವಾಗಲೂ ಅನಿಸ್ಬಿಡುತ್ತೆ. ಸಿನಿಮಾನೂ ಹಾಗೇನೆ. ಸಿನಿಮಾ ಮುಗಿತಾ ಕ್ಲೈಮ್ಯಾಕ್ಸ್ ಅಂದಾಗ ಗುಡ್ ಅಲ್ಲ, ವಾವ್ ಅಂತ ಹಾಗೆ ಆಚೆಗೆ ಬರೋಕ್ಕೆ ಶುರುವಾಗ್ತೀವಿ. ಹಲವಾರು ಕೊರಿಯೋಕ್ಕೆ ಶುರುವಾಗುತ್ತೆ, ತುಂಬ ಕಾಡುತ್ತೆ. ಇದು ಈ ಸಿನಿಮಾದಲ್ಲಿರೋ ಸ್ಪೆಷಾಲಿಟಿ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಅವರ ಅಭಿನಯ, ಡೈರೆಕ್ಷನ್, ಸಂಗೀತ, ಇಡೀ ಪೈಲ್ವಾನ್, ಆ ಸೆಟ್ಟು ಎಲ್ಲವೂ ಕೂಡ. ಇಂಥದ್ದೇ ಸಿನಿಮಾಗಳು ಮುಂದೇನೂ ಬರುತ್ತೆ, ನಾವು ನೋಡಿ ಖುಷಿ ಪಡೋಣ ಅಷ್ಟೇ. ಒಂದು ಸ್ಪೆಷಲ್ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ. ಅದು ನೆನಪಿರಲಿ. ಪಕ್ಕಾ ಸುದ್ದಿಗೆ ನೀವು ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.